ತಮ್ಮ ಹೆಸರಿದೆ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಹೇಗೆ ಪ್ರಿಪ್ರೇಷನ್ ಮಾಡಿದ್ದೀರಿ ಚುನಾವಣೆಗೆ? ಇನ್ನೂ ಅನೌನ್ಸ್ ಆಗಿಲ್ಲ, ಅದೇ ಆಗ್ಬೋದು ಇನ್ನೂ 2-3 ದಿವಸದಲ್ಲಿ. ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಪಾರ್ಟಿ ವರ್ಕರ್ಸ್, ಲೋಕಲ್ ಲೀಡರ್ಸ್ ಎಲ್ಲರೂ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಎಲ್ಲೆಲ್ಲಿ ಓಡಾಡಿದ್ರಿ ಈಗ ಎಲ್ಲೆಲ್ಲಿ ಇವತ್ತು ಇನ್ನೂ 2 ಡೇಸ್ ಆಯ್ತು ರೀ. ಯಮಕನಮಡಿ ತಂದೆಯವ್ರ ಕ್ಷೇತ್ರದಿಂದ ಇವತ್ತು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕಡೋಲಿ, ಕಾಕ್ತಿ, ಹುದ್ಲಿ ಪಂಚಾಯತ್ಗಳು ಎಲ್ಲ ಮುಗಿಸಿದ್ವಿ. ಇವತ್ತು ನಾವು ರೀ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳು ಕೊಟ್ಟಿದೆ, ಹಾಗೆ ಯುವಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಏನಾದರೂ ಕಂಟ್ರಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಇರಲೇಬೇಕಲ್ವಾ, ಸೊ ಅದರ ಬೇಸಿಸ್ ಮೇಲೆ ಮಾಡ್ತೀವಿ. ತಂದೆಯವರ ರಾಜಕಾರಣ ಏನಿದೆ ಅದು ನಿಮಗೆ ಹೊರವಾಗುತ್ತೆ. ತಂದೆಯವರ ರಾಜಕಾರಣ ಈ ಚುನಾವಣೆ ತಮಗೆ ಹೊರವಾಗುತ್ತೆ. ಹೌದ್ರಿ, ಅವ್ರದ್ದು ಸಪೋರ್ಟ್ ಕೂಡ ಇದೆ ಅಂತ ಹೇಳ್ಬೋದು. ಯಾವಾಗ ಬರ್ತಾರೆ ಈಗ ಪರವಾಗಿ ತಂದೆಯವ್ರ ಪ್ರಚಾರಕ್ಕೆ? ಯಾವಾಗಿಂದ ತಂದೆಯವರು ಅದೇ ಅನೌನ್ಸ್ ಆದಮೇಲೆ ಬರ್ಬೋದು. ಹೇಗೆ ಅನಿಸ್ತದೆ ಮೇಡಮ್? ಎಲ್ಲ ಕಡೆ ಓಡಾಡ್ತಿದ್ವಿ, ಅದು ಚುನಾವಣೆಗಂತಾನೆ ಓಡಾಡ್ತಿದ್ವಿ, ಜನ ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ, ಏನು ಅನಿಸ್ತದೆ? ಮೊದಲಿಂದನೂ ನಾನು ಓಡಾಡ್ತಾ ಇದ್ದೀನಿ ರೀ, ಅವಾಗೂ ಕೂಡ ಜನ ಸಪೋರ್ಟ್ ಮಾಡ್ತಾಯಿದ್ರು. ಈಗಂತೂ ಜಾಸ್ತಿ ಜನನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. BJP ಅವರು ರಾಮ ಮಂದಿರ ಇಟ್ಕೊಂಡು ಬರ್ತಾರೆ, ಗ್ಯಾರಂಟಿ ಇಟ್ಕೊಂಡು ಬರ್ತಾರೆ, ವಿಷಯ ವಸ್ತು ಮಂದಿರ ಕಟ್ಟಿದ್ದೀವಿ ಹೇಳಿ ಅವರು ಎಲೆಕ್ಷನ್ ಹೋಗ್ತಾ ಇದ್ದಾರೆ. ನಾವು ಗ್ಯಾರಂಟಿ ತೊಗೊಂಡು ನಾವೆಲ್ಲ ಡೆವಲಪ್ಮೆಂಟ್ ಅದನ್ನು ಬೇಸಿಸ್ ಮೇಲೆ ಮಾಡ್ತಾಯಿದ್ದೀವಿ ರೀ. ಸೊ ಯುವ ನಾಯಕತ್ವಕ್ಕೆ ಮನೆ ಹಾಕ್ಬೇಕಂತೀರಿ? ಎಸ್ ಹಾಂ, ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡೋದು. ಭ್ರಷ್ಟಾಚಾರ ಮುಕ್ತ ರಾಜಕಾರಣಕ್ಕೆ ಇವರ ರಾಜಕಾರಣಗಳ ಅವಶ್ಯಕತೆ.